ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ನ. ಸೊ ಫಸ್ಟ್ಗೆ ಕುಕ್ಕರ್ ಇಟ್ಕೊಬೇಕು. ಕುಕ್ಕರಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಮನೇಲಿ ಏನು ಮಸಾಲೆ ಐಟಮ್ಸ್ ಇರುತ್ತೋ ಸೊ ಅದನ್ನೇ ಹಾಕಿದ್ರೆ ನಡೆಯುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಎಷ್ಟು ಹಾಕ್ತೀವೋ ಅಂದರೆ ಮೀನ್ಸ್ ಎಷ್ಟು ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಆ ಥರ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಅಲ್ವಾ. ಸೊ ಆಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗಬೇಕು ಅಂದರೆ ಸೊ ಉಪ್ಪು ಹಾಕಬೇಕಲ್ವಾ. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಟೊಮೊಟೊನ ದಪ್ಪ ಕಟ್ ಮಾಡಿಬಿಟ್ಟಿರೋದ್ರಿಂದ ಅದು ಸ್ವಲ್ಪ ಬೇಗ ಸಾಫ್ಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಸಾಫ್ಟ್ ಆಯಿತು. ಸಾಫ್ಟ್ ಆದಮೇಲೆ ಮನೇಲೇ ಸ್ವಲ್ಪ ಹಲಸಂದೆ ಕಾಳಿತ್ತು. ಸೊ ಅದನ್ನೇ ಹಾಕಿದ್ದೀನಿ ನಾನು. ಬಟಾಣಿ ಏನು ತೊಗೊಂಡಿಲ್ಲ. ಯಾಕಂದರೆ ಮನೆಯಲ್ಲೇ ಹಸಿ ಕಾಳು ಇರೋದ್ರಿಂದ ನಾನೇನು ಬಟಾಣಿದೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಇದನ್ನೇ ಹಾಕಿದೆ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಬೇಕಲ್ವಾ. ಸೊ ಹಾಗಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಜಾರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ನಾವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ನಾವು ಪುದೀನ ರೈಸ್ ಮಾಡೋದ್ರಿಂದ ಸ್ವಲ್ಪ ಪುದೀನ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಅದಕ್ಕೆ ಚಕ್ಕೆ, ಸ್ವಲ್ಪ ಲವಂಗ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಗ್ರೈಂಡ್ ಆದಮೇಲೆ ಅದು ನೋಡಿ, ಅದು ಕಲರ್ ನೋಡೋದಕ್ಕೆ ಒಂಥರ ಚೆಂದ ಅಲ್ವಾ. ಅಷ್ಟರಲ್ಲಿ ಇದು ಸಹ ಚೆನ್ನಾಗಿ ಫ್ರೈ ಆಗಿತ್ತು. ಸೊ ಹಾಗಾಗಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಟ್ಕೊಬೇಕು. ಅಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಅಕ್ಕಿಗೆಲ್ಲ ಹಿಡಿಬೇಕಲ್ವ ಮಸಾಲೆ ಎಲ್ಲ. ಸೊ ಒಂದು 10 ಮಿನಿಟ್ಸ್ ಆ ಥರ ಬಿಟ್ಟರೆ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಅಕ್ಕಿಗೂ ಸಹ ಚೆನ್ನಾಗಿ ಹೊಂದ್ಕೊಳುತ್ತೆ ಮಸಾಲೆ ಎಲ್ಲ. ಅದಾದಮೇಲೆ ನಮ್ಮ ಕ್ವಾಂಟಿಟಿ ಎಷ್ಟಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅಕ್ಕಿಗೆ ಎಷ್ಟು ಅಳತೆ ಬೇಕು, ನಾನು ಏನು ಅದನ್ನು ಇಷ್ಟು ಗ್ಲಾಸ್ಗೆ ಇಷ್ಟೇ ನೀರು ಹಾಕಬೇಕು ಅಂತ ಏನು ಇದು ಮಾಡ್ತಿಲ್ಲ. ಅಂದಾಜು ಮೇಲೆ ಹಾಕಿ ಅದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೊತ್ತಾಗುತ್ತಲ್ವ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ. ಸೊ ಹಂಗೂ ನಿಮ್ಗೇನಾದರೂ ಡೌಟ್ ಇದ್ದರೆ ಇದರಲ್ಲೇ ಟೇಸ್ಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ನೆಕ್ಸ್ಟು ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ನಾನಿಲ್ಲಿ 1 ವಿಷಲ್ ತೊಗೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದರೆ 2-3 ವಿಷಲ್ಸ್ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ ಕಲರ್ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಅಷ್ಟು ಉದ್ರುದ್ರಾಗೂ ಸಹ ಆಗಿದೆ. ನಾನೇನು ಅದನ್ನೇನು ಕ್ವಾಂಟಿಟಿ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ನಾನೇನು ನೋಡೋಕ್ಕೆ ಹೋಗಲ್ಲ. ನನ್ನ ಅಂದಾಜು ಮೇಲೆ ನಾನು ಹಾಕ್ತಾಯಿದ್ದೀನಿ. ಸೊ ಇಷ್ಟರಲ್ಲಿ ನನ್ನ ಮಗನಿಗೂ ಸಹ ತಿಂಡಿ ತಿನ್ನಿಸ್ಬೇಕಲ್ವ. ಸೊ ಹಾಗಾಗಿ ಅವನಿಗೆ ಪ್ಲೇಟಿಗೆ ಹಾಕ್ಕೊಂಡು ಅವನಿಗೆ ತಿಂಡಿ ತಿನ್ನಿಸ್ದೆ. ಮತ್ತು ನೆಕ್ಸ್ಟ್ ಅವನಿಗೆ ಸ್ನಾನ ಮಾಡಿಸಿ ರೀಲ್ಸ್ ಮಾಡಿಸೋಣ ಅವನ ಹತ್ರ ಅಂತ ಎಷ್ಟು ಟ್ರೈ ಮಾಡಿದ್ರು ನಾನು ಹೇಳ್ಕೊಟ್ಟಂಗೆ ಅವನು ಏನೂ ಮಾಡ್ತಾ ಇರಲಿಲ್ಲ. ಆದರೂ ಹರಸಾಹಸ ಮಾಡಿ ಅವನ ಹತ್ರ ಹೇಗೋ ಹಾಗೋ ಹೀಗೋ ಅಂತ ರೀಲ್ಸ್ ಮಾಡಿಸ್ದೆ. ನಾನೊಂದು ಹೇಳಿದ್ರೆ ಅವನೊಂದು ಮಾಡ್ತಿದ್ದಾನೆ. ಆಮೇಲೆ ಅವನ್ನ ಮಲಗಿಸ್ದು ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಗೆ ಪೂಜೆ ಮಾಡಬೇಕಲ್ವಾ. ಸೊ ಹಾಗಾಗಿ ಹೀಗೆ ನಂದು ಪೂಜೆ ಎಲ್ಲ ಮುಗೀತು. ಅಷ್ಟರಲ್ಲಿ ಸಂಜೆ ಆಯಿತು. ಹಾಗೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ನಾನು ಮತ್ತು ಕೆಳಗಡೆ ಇರೋ ಅಕ್ಕ ಹೋಗಿದ್ವಿ. ಹೀಗೆ ಶಾಪಿಂಗ್ ಮಾಡ್ತಾ ನನ್ನ ಮಗ ನೋಡಿ ಎಷ್ಟು ಅಲ್ಲಿ ಓಡಾಡ್ತಾ ಇದ್ದಾನೆ ಅಂತ. ಅದೊಂದು ಬ್ಯಾಟ್ ಹಿಡ್ಕೊಂಬಿಟ್ಟಿದ್ದೆ, ನನಗೆ ಅದೇ ಬೇಕು ಅಂತ. ಹೀಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಹೀಗಿತ್ತು ನಂದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.